ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ಮಹಲಿಂಗಪುರ ಪಟ್ಟಣದ ಪಿಕೆಪಿಎಸ್ ಸೊಸೈಟಿಯು 2025-26ನೇ ಸಾಲಿನ ಮಾರ್ಚ್ ಅಂತ್ಯಕ್ಕೆ 43.74 ಲಕ್ಷ ರು ನಿವ್ವಳ ಲಾಭ ಗಳಿಸಿದೆ ಎಂದು ಪಿಕೆಪಿಎಸ್ ಅಧ್ಯಕ್ಷರು ಮತ್ತು ಬಿಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಬಸನಗೌಡ ಪಾಟೀಲ್ ಹೇಳಿದರು. ಪಟ್ಟಣದ ಪಿಕೆಪಿಎಸ್ ಆವರಣದಲ್ಲಿ ಜರುಗಿದ 67ನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸದಾ ರೈತರ ಹಿತ ಮತ್ತು ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂಘವು ಹಲವಾರು ರೈತಪರ ಯೋಜನೆ, ಸಹಾಯಧನ ಮತ್ತು ಸಾಲ ವಿತರಣೆ ನಂತರವೂ ನಿವ್ವಳ 43.74 ಲಕ್ಷ ರು ಲಾಭ ಮಾಡಿದೆ ಎಂದು ತಿಳಿಸಿದರು. ಪಿಕೆಪಿಎಸ್ ಮುಖ್ಯ ಕಾರ್ಯನಿರ್ವಾಹಕ ಈರಣ್ಣ ಬೆಟಗೇರಿ ವಾರ್ಷಿಕ ವರದಿ ವಾಚಿಸಿ ಮಾತನಾಡಿ, ನಮ್ಮ ಸಂಘವು 2563 ಸದಸ್ಯರನ್ನು ಹೊಂದಿದೆ. ಸುಮಾರು 2 ಕೋಟಿ ಷೇರು ಬಂಡವಾಳ ಹೊಂದಿದೆ. ಸಂಘದಿಂದ ಟ್ರ್ಯಾಕ್ಟರ್, ನೇಕಾರರಿಗೆ ಬಿನ್ ಶೇತ್ಕಿ, ದ್ವಿಚಕ್ರ ವಾಹನ, ಮುದ್ದತ ಠೇವು, ಪೈಪ್ಲೈನ್ ವೇತನ, ತೋಟಗಾರಿಕೆ, ಹೈನುಗಾರಿಕೆ ಸೇರಿದಂತೆ 12 ವಿಭಾಗಗಳಲ್ಲಿ ಒಟ್ಟು 1989 ಜನರಿಗೆ ಸುಮಾರು 17 ಕೋಟಿ ರು ಸಾಲ ವಿತರಿಸಲಾಗಿದೆ. ಸಂಘವು ಸ್ವಂತ ಬಂಡವಾಳ ಮೂಲಕ ಸುಮಾರು 8 ಕೋಟಿ ರು ಸಾಲ ವಿತರಿಸಿದೆ ಎಂದು ಹೇಳಿದರು. ಸಾಲ ಪಡೆದ ಪ್ರತಿಯೊಬ್ಬ ರೈತರನ್ನು PMSBY ಯೋಜನೆಯಡಿ ವಾರ್ಷಿಕ 20 ರು ಪಾವತಿಯೊಂದಿಗೆ 2 ಲಕ್ಷ ಅಪಘಾತ ವಿಮೆಗೆ ಒಳಪಡಿಸಲಾಗಿದೆ. ಪ್ರಸಕ್ತ ವರ್ಷ ಶೇಕಡಾ 8 ಲಾಭಾಂಶ ವಿತರಿಸಲು ನಿರ್ಧರಿಸಲಾಗಿದೆ. ಪ್ರಸಕ್ತ ವರ್ಷ 2405 ಜನರು ಯಶಸ್ವಿನಿ ಯೋಜನೆಗೆ ಒಳಪಟ್ಟಿದ್ದಾರೆ. ರೈತರು ಸಕಾಲಕ್ಕೆ ಸಾಲ ಮರುಪಾವತಿಸುವುದು ಮತ್ತು ಹೆಚ್ಚಿನ ಠೇವಣಿ ಇಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕರಿಸಿ ಎಂದರು. ಕೇಂದ್ರ ಸಹಕಾರ ಸಚಿವಾಲಯವು 5 ವರ್ಷ ಪೂರೈಸಿದ ಹಿನ್ನೆಲೆ ಪ್ರಧಾನಿ ಮೋದಿ ಕರೆ ನೀಡಿದ ಏಕ ವೃಕ್ಷವಿಕ ಮಹಾಯೋಜನೆಯಲ್ಲಿ ನಮ್ಮ ಸಂಘದಿಂದ 500ಕ್ಕೂ ಅಧಿಕ ವಿವಿಧ ಜಾತಿಯ ಸಸಿ ತರಿಸಲಾಗಿದ್ದು, ಪ್ರತಿಯೊಬ್ಬ ರೈತರು ಸಸಿ ನೆಟ್ಟು ಗಿಡಮರ ಬೆಳೆಸುವ ಮೂಲಕ ಪರಿಸರ ರಕ್ಷಣೆಗೆ ಮುಂದಾಗಬೇಕು ಎಂದು ಸಲಹೆ ನೀಡಿದರು. ಸಭೆಯಲ್ಲಿ 28ಕ್ಕೂ ಅಧಿಕ ವಿಷಯ ಚರ್ಚಿಸಿ ಸರ್ವಾನುಮತ ಠರಾವು ಪಾಸು ಮಾಡಲಾಯಿತು. SSLC, PUC ಪದವಿ ಮುಗಿಸಿದ ಪಟ್ಟಣದ ಪ್ರತಿಭಾನ್ವಿತ 64 ಬಡ ವಿದ್ಯಾರ್ಥಿಗಳಿಗೆ ತಲಾ 2,000ದಂತೆ ಶೈಕ್ಷಣಿಕ ಸಹಾಯಧನ ನೀಡಿ ಸನ್ಮಾನಿಸಲಾಯಿತು. ಈ ವೇಳೆ ಸಂಘದ ಉಪಾಧ್ಯಕ್ಷ ಮಹಲಿಂಗಪ್ಪ ಪೂಜಾರಿ, ನಿರ್ದೇಶಕರಾದ ಅಶೋಕ್ ಗೌಡ ಪಾಟೀಲ್, ಮಲ್ಲಿಕಾರ್ಜುನ ಕುಳ್ಳೊಳ್ಳಿ, ವಿಷ್ಣುಗೌಡ ಪಾಟೀಲ್, ಶಿವಪ್ಪ ನಾಗನೂರ್, ಬಸವರಾಜ ಅರಳಿಕಟ್ಟಿ, ಈರಪ್ಪ ದಿನ್ನಿಮನಿ, ಶಿವಲಿಂಗ್ ಗಂಟಿ, ಹನುಮಂತ್ ಬುರುಡ್, ಸಂಗಪ್ಪ ಡೋನಿ, ಶೈಲಾ ಪವಾರ್, ಸುರೇಖಾ ಸೈದಾಪುರ್, DCC ಬ್ಯಾಂಕಿನ ಪ್ರತಿನಿಧಿ SI ಸುರ್ಗಾಮಿ ಸೇರಿದಂತೆ ಸಿಬ್ಬಂದಿ ಹಾಗೂ ರೈತರು, ನೇಕಾರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇಕ್ರಾ ನ್ಯೂಸ್, ಮಹಲಿಂಗಪುರ.